ಮೇ 7ಕ್ಕೆ ಫೈನಲ್ ರಿಪೋರ್ಟ್ ಹಾಕಬೇಕು ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ತನಿಖೆ ಮುಂದುವರಿಸಿ ಅಂತಿಮ ವರದಿಯನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಮಾಡಿದೆ. ಈ ಮೂಲಕ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇ 7ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಿಮಗೆ ನಾವು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ, ಏನಾಗಬಹುದು ಇವತ್ತು ಅನ್ನೋ ಕೋರ್ಟ್ನಲ್ಲಿ ಒಂದು ಕುತೂಹಲ ಇತ್ತಲ್ಲ, ಆ ಕುತೂಹಲಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಏನಾಗ್ತಾ ಇದೆ ಅದರ ಸಂಪೂರ್ಣ ಮಾಹಿತಿಯನ್ನ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಬಿ ರಿಪೋರ್ಟ್ ಪ್ರಶ್ನಿಸಿದಂತಹ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ರಿಪೋರ್ಟ್ ಹಾಕುವವರೆಗೂ ಇಡಿ ತನಿಖೆ ಮಾಡಬಾರದು ಅನ್ನುವಂತಹ ತಡೆಯನ್ನ ಕೊಟ್ಟಿದೆ. ಈಗಾಗಲೇ ಕೋರ್ಟ್ ಮೇ 7ಕ್ಕೆ ಫೈನಲ್ ರಿಪೋರ್ಟ್ ಹಾಕೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕ ಮೇ 7ರವರೆಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸಬೇಕು, ಅಂತಿಮ ವರದಿಯನ್ನ ಸಲ್ಲಿಸುವವರೆಗೂ ಕೂಡ ಈಗ ಯಾವುದೇ ಕಾರಣಕ್ಕೂ ಇಡಿ ತನಿಖೆ ಮಾಡಬಾರ್ದು ಅನ್ನುವಂತಹ ಆದೇಶವನ್ನ ಈಗ ಕೋರ್ಟ್ ಕೊಟ್ಟಿದೆ. ಮೇ 7ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಕೊಟ್ಟ ಬಳಿಕ ಬಿ ರಿಪೋರ್ಟ್ ಆದೇಶದ ಬಗ್ಗೆ ಆವಾಗ ಕೋರ್ಟ್ ಆದೇಶವನ್ನ ಮಾಡುತ್ತೆ. ಅಲ್ಲಿವರೆಗೂ ಇಡಿ ಯಾವುದೇ ಕಾರಣಕ್ಕೂ ತನಿಖೆಯನ್ನ ಮಾಡಿಸೋದು ಬೇಡ ಅಂತ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಮೇ 7ರವರೆಗೂ ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಯ್ತು. ಎಸ್ ನವಿತಾ ಜೈನ್, ಅಂದ್ರೆ ಇವತ್ತಿನ ಒಂದು ಮಹತ್ವದ ದಿನ ಅಂತ ಏನು ಹೇಳಲಾಗ್ತಾ ಇತ್ತು, ಅದೇ ರೀತಿಯಾಗಿ ಸದ್ಯದ ಮಟ್ಟಿಗೆ ಬೀಸೋ ದೊಣ್ಣೆಯಿಂದ ಈಗ ಸಿದ್ದರಾಮಯ್ಯವರು ಪಾರಾಗಿರುವಂಥದ್ದು. ಅಂದ್ರೆ ಮೇ 7ರವರೆಗೂ ಕೂಡ ಈಗ ಒಂದು ಅವಧಿ ಇರುವಂಥದ್ದು. ಮೇ 7ನೇ ತಾರೀಕು ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನ, ಅಂದ್ರೆ ಈ ಒಂದು ಬುಡಕ್ಕೆ ಸಂಬಂಧಪಟ್ಟಂತ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಇಡಿ ಅಧಿಕಾರಿಗಳು ಸಲ್ಲಿಸಿದ ತಕರಾರು ಅರ್ಜಿಗೆ ತಡೆ ಕೊಟ್ಟಿರುವಂಥದ್ದು ಈಗ ಕೋರ್ಟ್. ಈ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಜೊತೆಯಲ್ಲಿ ಅಧಿಕಾರಿಗಳು ಅದು ಒಂದು ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಒಂದು ವಾದವನ್ನ ಮಾಡ್ತಾ ಇದ್ರು. ಸದ್ಯದ ಮಟ್ಟಿಗೆ ಅವರಿಗೆ ಈಗ ಹಿನ್ನಡೆ ಆಗಿರುವಂತದ್ದು. ಈಗ ಮೇ 7ನೇ ತಾರೀಕು ಅಂತಿಮ ವರದಿಯನ್ನ ಏನ್ ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು, ಆ ವರದಿಯಲ್ಲಿನ ಅಂಶಗಳೇನಿರುತ್ತೆ ಅದರ ಆಧಾರಿತವಾಗಿ ಈಗ ಮುಂದೆ ವಿಚಾರಣಾ ಪ್ರಕ್ರಿಯೆಗಳಲ್ಲಿ ಏನೋ ಒಂದು ಪ್ರೊಸೀಜರ್ ಆಗುತ್ತೆ ಎಂದು ಕೂಡ ನೋಡಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಈಗ ಸ್ನೇಹಮಯಿ ಕೃಷ್ಣ ಸಲ್ಲಿಕೆ ಮಾಡಿದಂಥ ತಕರಾರು ಅರ್ಜಿಯ ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಸಲ್ಲಿಸಿದಂಥ ತಕರಾರು ಅರ್ಜಿಯ ಒಂದು ವಾದ ಪ್ರತಿವಾದಗಳನ್ನು ಆಲಿಸಿದಂಥ ನ್ಯಾಯಾಲಯ ಒತ್ತಿಗೇನು ಆದೇಶ ಕಾಯ್ದಿರಿಸಿತ್ತು. ಅದೇ ರೀತಿಯಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಕೆ ಮೊದಲು ಮಾಡಲಿ, ಆನಂತರ ನೋಡೋಣ ಅನ್ನೋ ರೀತಿಯಲ್ಲಿ ಈಗ ಮೇ 7ನೇ ತಾರೀಕು ಈಗ ಅವರಿಗೂ ಕೂಡ ಅವರು ಅಂತಿಮ ವರದಿ ಸಲ್ಲಿಕೆ ಮಾಡೋಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅದು ಅಂದಿನವರೆಗೂ ಕೂಡ ಇಡಿ ಅಧಿಕಾರಿಗಳ ಒಂದು ತನಿಖೆಗೆ ಈಗ ಅಂದ್ರೆ ಅವರ ಒಂದು ವರದಿ ಅಕ್ಸೆಪ್ಟ್ ಮಾಡುವಂತ ಒಂದು ವಿಚಾರ ಏನಿದೆ ಅದಕ್ಕೆ ಸದ್ಯಕ್ಕೆ ಈಗ ತಡೆ ಕೊಟ್ಟಿರುವಂತದ್ದು. ನವಿತಾ ಜೈನ್, ಈ ಮೂಲಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಅವರು ಬೀಸೋ ದೊಣ್ಣೆಯಿಂದ ಪಾರಾಗಿರುವಂತ ಅಂತ ಹೇಳ್ಬೋದು, ಒಂದು ರಿಲೀಫ್ ಸಿಕ್ಕಂತಾಗಿದೆ. ನವಿತಾ ಜೈನ್, ಒಂದಷ್ಟು ಅವರಿಗೆ ಈ ವಿಚಾರದಲ್ಲಿ ಮುನ್ನಡೆ ಸಿಕ್ಕಂತಾಗಿದೆ ಅಂತ ಅಂದ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ನಾವು ಈ ಹಿಂದಿನಿಂದಲೂ ಕೂಡ ಗಮನಿಸ್ತಾ ಇದ್ವಿ ಕೋರ್ಟ್ ನಲ್ಲಿ ಏನೇನು ಆಗುತ್ತೆ, ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ಆಗ್ತಾ ಇತ್ತು ಅಂತ ಹೇಳಿ. ಅದರಲ್ಲೂ ಕೂಡ ಇಡಿಗೆ ಅದರಲ್ಲಿ ಮೂರನೇ ವ್ಯಕ್ತಿಯಾಗಿ ಬರೋದಕ್ಕೆ ಅವಕಾಶ ಇಲ್ಲ ಅನ್ನುವ ರೀತಿಯಲ್ಲೇ ವಾದವನ್ನು ಕೂಡ ಮಾಡಲಾಗ್ತಾ ಇತ್ತು ಲೋಕಾಯುಕ್ತ ಕಡೆಯಿಂದ. ಇಂತಹ ಸಂದರ್ಭದಲ್ಲಿ ಇದೀಗ ಅಂತಿಮ ರಿಪೋರ್ಟ್ ಏನ್ ಹೇಳತ್ತೆ ಕಂಪ್ಲೀಟ್ ಆಗಿ ತನಿಖೆ ಆದ ನಂತರ ಅನ್ನೋದರ ಮೇಲೆ ಸಿದ್ದರಾಮಯ್ಯ ಅವರ ಭವಿಷ್ಯ ನಿಂತಿದೆಯಾ? ಖಂಡಿತವಾಗಿಯೂ ನವಿತಾ ಜೈನ್, ಅಂದ್ರೆ ಪ್ರಮುಖವಾಗಿ ಈಗ ಬಿ ರಿಪೋರ್ಟ್ ಬಗ್ಗೆ ಸಾಕಷ್ಟು ಒಂದು ಏನೊಂದು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈಗ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರದ ಅಧೀನದಲ್ಲಿ ಬರುವಂಥದ್ದು, ಈಗ ಅವ್ರು ಮಾಡುವಂಥದ್ದು ಯಾವುದೇ ರೀತಿ ವರದಿ ಏನಿದೆ ಅದು ನಿರೀಕ್ಷೆ ರೀತಿಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಾಕಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡಿದರು. ಆದರೆ ಈಗ ಬಿ ರಿಪೋರ್ಟ್ ಸಂಬಂಧಪಟ್ಟಂತೆ ಇನ್ನು ಸಲ್ಲಿಕೆಯನ್ನು ಮಾಡಿದ್ರು. ಅದೇ ರೀತಿಯಾಗಿ ಸ್ನೇಹಮಯಿ ಕೃಷ್ಣ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಖುದ್ದಾಗಿ ಅವರೇ ಒಂದು ವಾದವನ್ನು ಮಾಡಿದ್ರು. ಆದರೆ ಇದೇ ಒಂದು ಸಂದರ್ಭದಲ್ಲಿ ಅಂದ್ರೆ ಅವ್ರು ಸಡನ್ಲಿ ಎಂಟ್ರಿ ಕೊಟ್ಟಿದ್ದಂಥದ್ದು ಇಡಿ ಅಧಿಕಾರಿಗಳು. ಅವರು ನಮ್ಮ ತನಿಖಾ ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕು ಕೋರ್ಟು, ಈ ಒಂದು ವೇಳೆ ಏನಾದರೂ ರಿಜೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಂದ್ರೆ ನಮ್ದು ಅಕ್ಸೆಪ್ಟ್ ಮಾಡದಿದ್ರೆ ಈ ಒಂದು ಇಡಿಯ ಒಂದು ತನಿಖೆಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಇಡಿ ಅಧಿಕಾರಿಗಳು ಮಾಡಿದಂಥ ತನಿಖಾ ಮಾಹಿತಿಯನ್ನು ಅವರೊಂದು ಹಂಚಿಕೊಂಡಿದ್ದೇವೆ, ಅದನ್ನ ರಿಪೋರ್ಟ್ ಅಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಈ ಲೋಕಾಯುಕ್ತ ಅಧಿಕಾರಿಗಳ ತನಿಖೆಗೆ ಮಾಹಿತಿದಾರನಾಗಿರುವಂಥದ್ದೇ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗ ಒಂದು ವರದಿ ಆಗಿರುವಂಥದ್ದು, ಅದರ ಮಾಹಿತಿ ಆಗಿರುವಂಥದ್ದು, ತನಿಖಾ ಒಂದು ಪ್ರಕ್ರಿಯೆ ಆಗಿರುವಂಥದ್ದು. ಆದರೆ ಇವೆಲ್ಲವನ್ನು ಕೂಡ ಅವರು ತೆಗೆದುಕೊಂಡಿದ್ರು. ಯಾಕೆ ಬಿ ರಿಪೋರ್ಟ್ ಸಲ್ಲಿಕೆಯನ್ನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ತನಿಖೆ ಸಂಕ್ಷಿಪ್ತ ರೀತಿಯಲ್ಲಿ ಆಗಬೇಕು ಅನ್ನೋ ರೀತಿಯಲ್ಲಿ, ಜೊತೆಯಲ್ಲಿ ನಮ್ಮ ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕು, 27 ರೀತಿಯ ದಾಖಲೆಗಳನ್ನು ನಾವು ಸಲ್ಲಿಕೆಯನ್ನು ಮಾಡ್ತೀವಿ, ವರದಿಯನ್ನು ಸಬ್ಮಿಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇಡಿ ಪರ ವಕೀಲರು ಕೂಡ ಒಂದು ವಾದವನ್ನ ಮಾಡಿದ್ರು. ಆದರೆ ಇಲ್ಲಿ ಒಂದು ತನಿಖಾ ಸಂಸ್ಥೆ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ವರದಿಯ ಒಂದು ಆಧಾರಿತವಾಗಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಯಾವುದು ಕೂಡ ಅಕ್ಸೆಪ್ಟ್ ರಿಜೆಕ್ಟ್ ಆಗದಂತಹ ಸಂದರ್ಭದಲ್ಲಿ ಇಲ್ಲಿ ಮತ್ತೊಂದು ತನಿಖಾ ಸಂಸ್ಥೆ ಬಂದು
ಅವರು ಇಂಟರ್ಫಿಯರ್ ಆಗುವಂಥದ್ದು ಇಷ್ಟು ಮಾತ್ರ ಸರಿ. ಇದು ಕಾನೂನಿನ ವಿರುದ್ಧವಾಗಿರುವಂಥದ್ದು. ಅವರು ಯಾವುದೇ ರೀತಿ ಬರುವಾಗಿಲ್ಲ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಆದರೆ ಒಂದು ಹಂತದಲ್ಲಿ ಹೇಳೋದಾದ್ರೆ ಇಲ್ಲಿ ಇಡಿ ಅಧಿಕಾರಿಗಳು ಯಾವುದೇ ದೂರುದಾರನಲ್ಲ, ಇಲ್ಲಿ ಖಾಸಗಿ ದೂರುದಾರನು ಇಲ್ಲಿ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಬೇರೆ ಇಡಿ ಸಡನ್ ಆಗಿ ಬಂದಿರುವಂಥದ್ದು ಅಷ್ಟು ಮಾತ್ರ ಸರಿ ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ SPP ಅವರು ಕೂಡ ವಾದವನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಅವರ ಅರ್ಜಿಯನ್ನು ಮಾಡಬಾರ್ದು, ಅದನ್ನು ರಿಜೆಕ್ಟ್ ಮಾಡಬೇಕು, ನೀವು ಆ ಮನವಿಯನ್ನು ತಿರಸ್ಕೃತ ಮಾಡಬೇಕು ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ SPP ಅವರು ವಾದವನ್ನು ಮಾಡಿದ್ರು. ಮತ್ತೊಂದು ಕಡೆ ಈ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇಡಿ ಪರ ಕೊಟ್ಟಂತ ಒಂದು ವರದಿ ಏನಿದೆ ಅದನ್ನ ಪುರಸ್ಕರಿಸಿ ಅದರಲ್ಲಿ ಸಾಕಷ್ಟು ಮಾಹಿತಿ ಇದೆ, ಇಡಿ ಅಧಿಕಾರಿಗಳು ನೀವು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಮಗೆ ಒಟ್ಟಾರೆಯಾಗಿ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ವಾದವನ್ನು ಮಾಡಿದ್ರು. ಒಟ್ಟಾರೆಯಾಗಿ ಇವತ್ತಿನ ಒಂದು ಮಹತ್ವ ಪಡ್ಕೊಂಡಂಥ ದಿನ ಸಂದರ್ಭದಲ್ಲಿ ಹೇಳೋದಾದ್ರೆ ಇವೆಲ್ಲರ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ ಅದರಲ್ಲಿ ಲೋಕಾಯುಕ್ತ ಕೊಟ್ಟಂಥದ್ದೇನಿದೆ ಅವ್ರು ಇನ್ನೂ ಕೂಡ ಬಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಸಹ ಅದು ವಿಚಾರಣಾ ಹಂತದ ಪ್ರಕ್ರಿಯೆಯಲ್ಲಿರುವಂಥದ್ದು. ಫೈನಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತೀವಿ ಅಂತ ಏನು ಒಂದು ಮಾಹಿತಿಯನ್ನು ಹೇಳಿದರು. ಹೀಗಾಗಿ ಇನ್ವೆಸ್ಟಿಗೇಷನ್ ಇನ್ನೂ ಗೋಯಿಂಗ್ ಆನ್ ಅಲ್ಲಿ ಇರುವಂಥದ್ದು. ಹೀಗಾಗಿ 7ನೇ ತಾರೀಕು ಅಂದರೆ ಮೇ 7ನೇ ತಾರೀಕಿಗೆ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತೇಳಿ ಈಗ ಸೂಚನೆಯನ್ನ ಈಗ ಕೋರ್ಟ್ ಕೊಟ್ಟಿದೆ. ಇಡಿ ವಿಚಾರದಲ್ಲಿ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಓಕೆ, ಒಂದ್ ಕಡೆ ಅಲ್ಲಿವರೆಗೂ ನೀವು ತನಿಖೆ ಮಾಡಬಾರ್ದು ಅನ್ನುವಂಥ ತಡೆಯನ್ನ ನೀಡಲಾಗಿದೆ. ಬಟ್ ಇನ್ನೂ ಕೂಡ ಇಡಿಗೆ ಆಗಿರ್ಬೋದು, ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೂ 7ರವರೆಗೂ ಕೂಡ ಅಂದ್ರೆ ಇಡೀ ಒಂದು ಪ್ರಕರಣ ಅಥವಾ ಅರ್ಜಿಯನ್ನೇ ತಳ್ಳಿ ಹಾಕಿಲ್ಲ, ಇನ್ನೂ ಕೂಡ ಒಂದು ಚಾನ್ಸ್ ಇದೆ ಅಂತ ಅಂದ್ಕೋಬಹುದಾ ಇಲ್ಲಿ? ಅಂದರೆ ಇಲ್ಲಿ ನ್ಯಾಯಮೂರ್ತಿಗಳು ಅವರ ಒಂದು ವಿವೇಚನೆಗೆ ಬಿಟ್ಟಿರುವಂಥದ್ದು ನವಿತಾ ಜೈನ್. ಅಂದರೆ ಅವರು ಆ ಸಂದರ್ಭದಲ್ಲಿ ಈಗ ಸದ್ಯದ ಮಟ್ಟಿಗೆ ಈಗ ಆದೇಶ ಕೊಟ್ಟಿರುವಂಥದ್ದು ಮೇ 7ರವರೆಗೂ ಕೂಡ ಅವರ ಅರ್ಜಿಗೆ ಒಂದು ತಡೆ ಕೊಟ್ಟಿರುವಂಥ ರೀತಿಯಲ್ಲಿ ಈಗ ಆದೇಶವನ್ನು ಕೊಟ್ಟಿದ್ದಾರೆ. ಆದರೆ ಮೇ 7ನೇ ತಾರೀಕು ಆದೇಶವನ್ನು ಅಂದರೆ ಅವತ್ತಿನ ಅಂತಿಮ ಒಂದು ವರದಿಯನ್ನು ಲೋಕಾಯುಕ್ತ ಅಧಿಕಾರಿಗಳ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಏನಾದರೂ ಸ್ನೇಹಮಯಿ ಕೃಷ್ಣ ದೂರುದಾರ ಎಂದರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿ ಅವರು ಮತ್ತೆ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಇದನ್ನು ಅರ್ಜಿಯನ್ನು ತಿರಸ್ಕೃತ ಮಾಡಿಲ್ಲ, ಅಂದರೆ ಅವರೇನು ತಕರಾರು ಅರ್ಜಿಗಳನ್ನು ಹಾಕಿದರೆ ಅದನ್ನು ರಿಜೆಕ್ಟ್ ಮಾಡಿಲ್ಲ. 7ನೇ ತಾರೀಕುವರೆಗೂ ಕೂಡ ತಡೆ ಕೊಟ್ಟಿರುವಂಥದ್ದು, ಅವರ ತನಿಖಾ ಒಂದು ವಿಚಾರಕ್ಕೆ ತಡೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಅವತ್ತಿನ ದಿನ ಅಂತಿಮ ವರದಿ ಸಲ್ಲಿಕೆ ಆದಂಥ ನಂತರ ನ್ಯಾಯಾಧೀಶರು ಯಾವ ರೀತಿ ಆದೇಶವನ್ನು ಕೊಡ್ತಾರೆ, ಅಂತಿಮ ವರದಿ ವಿಚಾರಕ್ಕೆ ಆಗಿರ್ಬೋದು ಅಥವಾ ಇವರ ಒಂದು ತನಿಖಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕಂಟಿನ್ಯೂ ಆಗೋಕ್ಕೆ ಏನು ಸಂಬಂಧ ಕೊಡ್ತಾರೆ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಒಂದು ಆರ್ಡರ್ ಕಾಪಿ ಏನಿದೆ, ಆರ್ಡರ್ ಕಾಪಿ ಕೈಗೆ ಸಿಕ್ಕಂಥ ಬಳಿಕ ಅಂದರೆ ಅದು ಆರ್ಡರ್ ಕಾಪಿಯಲ್ಲಿ ಏನು ಸಂಕ್ಷಿಪ್ತವಾಗಿ ತನಿಖಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆದೇಶವನ್ನು ಬರೆಸಿದ್ದಾರೆ ಅದು ಸಂಕ್ಷಿಪ್ತವಾಗಿ ಅದನ್ನು ಇನ್ನಷ್ಟು ಅದರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಗಳು ಸಿಗಬೇಕಿದೆ. ಆ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಆಗಿರ್ಬೋದು ಅಥವಾ ತನಿಖಾ ಒಂದು ವಿಚಾರ ಆಗಿರ್ಬೋದು ಅಥವಾ ಮೇ 7ನೇ ತಾರೀಕು ತಡೆ ಕೊಟ್ಟಿರುವಂಥ ವಿಚಾರ ಆಗಿರ್ಬೋದು, ಎಲ್ಲದರ ವಿಚಾರವಾಗಿ ಅಧಿಕೃತವಾಗಿ ಆರ್ಡರ್ ಕಾಪಿ ಸಿಕ್ಕಂಥ ಬಳಿಕ ಆರ್ಡರ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಮಾಡಿದ್ದಾರೆ ಆನಂತರ ಒಂದು ಸ್ಪಷ್ಟತೆ ಸಿಗುತ್ತೆ. ಈಗ ಸದ್ಯದ ಮಟ್ಟಿಗೆ ಮೇ 7ನೇ ತಾರೀಕುವರೆಗೂ ಕೂಡ ಈ ಒಂದು ರಿಲೀಫ್ ಸಿಕ್ಕಿರುವಂಥದ್ದು ಸಿದ್ದರಾಮಯ್ಯನವರಿಗೆ. ಅವತ್ತು ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಬೇಕಾಗಿರುವಂಥದ್ದು. ಗಂಗಾಧರ್, ಈಗ ಮತ್ತೆ ಇಡಿ ಅಧಿಕಾರಿಗಳಿಗೂ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮತ್ತೆ ಅವರು ಹೊಸದಾಗಿ ತಕರಾರು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತಾ? ಅಂದ್ರೆ ಅದು ಬಿ ರಿಪೋರ್ಟ್ಗೆ ಸಂಬಂಧಪಟ್ಟ ಅನ್ನೋದಾ ಅಥವಾ ಅಂತಿಮ ವರದಿಗೆ ಸಂಬಂಧಪಟ್ಟ ಹಾಗೆನಾ, ಹೇಗೆ? ನವಿತಾ ಜೈನ್, ಒಂದು ಈಗಾಗಲೇ ಇಡಿ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನು ಸಂಬಂಧ ಪ್ರಶ್ನೆ ಮಾಡಿ ಅದಕ್ಕೆ ಬಿ ರಿಪೋರ್ಟ್ ಅಂದರೆ ಆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದು ವೇಳೆ 7ನೇ ತಾರೀಕು ಅವರು ಕೊಟ್ಟಂಥ ಅಂತಿಮ ವರದಿಯಲ್ಲಿ ಏನು ಒಂದು ವರದಿಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಅದರಲ್ಲಿ ಏನೆಲ್ಲ ದಾಖಲೆಗಳಿದೆ ಅದು ಕೂಡ ನೇರವಾಗಿ ಏನು ಬಿ ರಿಪೋರ್ಟ್ ಸಂಬಂಧ ಇದೆಯಾ ಅಥವಾ ಅದನ್ನು ಹೊರತುಪಡಿಸಿ ಇನ್ವೆಸ್ಟಿಗೇಷನಲ್ಲಿ ಬೇರೆ ಇಂಪ್ರೂವ್ಮೆಂಟ್ ಏನಾದರೂ ಇದೆಯಾ, ಅದರಲ್ಲಿ ಬೇರೆ ಇನ್ನಿತರ ಏನಾದರೂ ಸಾಕ್ಷ್ಯಾಧಾರಗಳಿದ್ದಾವೆ ಅನ್ನೋದ್ರ ಬಗ್ಗೆ ಆನಂತರ ಅದು ಕೋರ್ಟಲ್ಲಿ ಸ್ಪಷ್ಟವಾದ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ಬಿ ರಿಪೋರ್ಟನ್ನು ಪ್ರಶ್ನೆ ಮಾಡಿ ಹಾಕಿರುವಂಥ ತಕರಾರು ಅರ್ಜಿ ಅವತ್ತಿನ ದಿನ ಏನಾದರೂ ಇಡಿ ಅಧಿಕಾರಿಗಳು ಆ ಒಂದು ವರದಿಗೂ ಕೂಡ ತಕರಾರು ಅರ್ಜಿಯನ್ನು ಹಾಕ್ಬೋದು ಅಥವಾ ದೂರುದಾರನಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹಾಕ್ಕೊಳ್ಬೋದು. ಇದು ಆವತ್ತಿನ ನ್ಯಾಯಾಧೀಶರು ಎರಡನ್ನ ಮರ್ಜ್ ಮಾಡಿ ಅದನ್ನು ಅದ್ರ ಬಗ್ಗೆ ವಿಚಾರಣಾ ಪ್ರಕ್ರಿಯೆಗಳನ್ನು ಅದು ಕಂಟಿನ್ಯೂ ಮಾಡ್ಬೋದು. ಇಲ್ಲಾಂದರೆ ಪ್ರತ್ಯೇಕವಾಗಿ ಬಿ ರಿಪೋರ್ಟ್ಗೆ ಮತ್ತು ಅಂತಿಮ ವರದಿಗೆ ಎರಡೂ ಕೂಡ ಅದನ್ನು ಪ್ರತ್ಯೇಕವಾಗಿ ವಾದ ಪ್ರತಿವಾದಗಳಿಗೆ ಅವಕಾಶವನ್ನು ಕೊಡಬಹುದು, ಅದು ಅರ್ಜಿಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟಾರೆಯಾಗಿ ಇದು ನ್ಯಾಯಾಧೀಶರ ಒಂದು ವಿವೇಚನೆಗೆ ಬಿಟ್ಟಂಥದ್ದು. ಅದರಲ್ಲಿ ಅಂತಿಮ ವರದಿ ವಿಚಾರ ಆಗಿರ್ಬೋದು ಅಥವಾ ಈಗಿನ ಆರ್ಡರ್ ಕಾಪಿ ಬಂದಂಥ ಸಂದರ್ಭದಲ್ಲಿ ಆರ್ಡರ್ ಕಾಪಿಯಲ್ಲಿ ಇಡಿ ಅಧಿಕಾರಿಗಳಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ, ಆ ತಡೆ ಕೊಟ್ಟಿರುವಂಥ ವಿಚಾರಕ್ಕೆ ಏನೆಲ್ಲ ಗೈಡ್ಲೈನ್ಸ್ ಏನಿದೆ, ಅದರ ಸೂಚನೆ ಏನಿದೆ, ಷರತ್ತೇನಿದೆ, ಮತ್ತು ಅದಲ್ಲದೆ ಈಗ 7ನೇ ತಾರೀಕು ಅಂತಿಮ ವರದಿ ಸಲ್ಲಿಕೆ ಮಾಡೋಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಂಥ ಸೂಚನೆಯನ್ನು ಇವೆಲ್ಲವೂ ಕೂಡ ಸ್ಪಷ್ಟ ಕ್ಲಾರಿಟಿ ಸಿಗಬೇಕಂದ್ರೆ ಈಗ ಆರ್ಡರ್ ಕಾಪಿ ಸಿಗಬೇಕಾಗಿದೆ. ಆರ್ಡರ್ ಕಾಪಿಯಲ್ಲಿ ನಮ್ಮ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.